ಬೆಟ್ಟ ಉಳಿವಿಗಾಗಿ ಕಾಲ್ನಡಿಗೆ ಜಾಥಾ ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕಂಟಕ, ಬೆಟ್ಟಕ್ಕೆ ಆಗ್ತಾ ಇರುವಂತಹ ಅಪಾಯ ತಡೆಯೋದಕ್ಕೆ ನಡಿಗೆಯ ಹೋರಾಟಕ್ಕೆ ಸಜ್ಜಾಗಲಾಗ್ತಾ ಇದೆ. ಪ್ರಾಕೃತಿಕ ತಾಣವನ್ನಾಗಿ ಕಾಪಾಡಿಕೊಳ್ಳೋದಕ್ಕೆ ಕಾಲ್ನಡಿಗೆ ನಾಳೆ ಬೆಳಿಗ್ಗೆ 7:30ಕ್ಕೆ ಈ ಒಂದು ನಡಿಗೆಯ ಮೂಲಕ ಜಾಗೃತಿ ಆಂದೋಲನಕ್ಕೆ ಮುಂದಾಗಲಾಗ್ತಾ ಇದೆ. ನಾಳೆ ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದಿಂದ ನಡಿಗೆ ಅಭಿವೃದ್ಧಿ ಜೊತೆಗೆ ಹೆಸರಲ್ಲಿ ತಲೆ ಎತ್ತುತ್ತಾ ಇರುವಂತಹ ಕಟ್ಟಡಗಳು, ವಾಹನ ಸಂಚಾರ ಹೆಚ್ಚಳದಿಂದ ಬೆಟ್ಟದ ಮೇಲೆ ಒತ್ತಡ, ವ್ಯಾಪಾರದ ಕೇಂದ್ರ ಬಿಂದುವಾಗ್ತಾ ಇದೆ ಒಂದು ಕಡೆ ಚಾಮುಂಡಿ ಬೆಟ್ಟ. ಇದರಿಂದ ವನ್ಯಜೀವಿಗಳಿಗೂ ಕೂಡ ಕಂಟಕ ಎದುರಾಗ್ತಾ ಇದೆ, ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ, ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧಕ್ಕೆ ಒತ್ತಾಯದ ಕೂಗು ಒಂದು ಕಡೆ ಕೇಳಿ ಬರ್ತಾ ಇದೆ. ಪರಿಸರ ಸಮತೋಲನವನ್ನ ಕಾಪಾಡುವುದಕ್ಕೆ ಒತ್ತಾಯಿಸಿ ಕಾಲ್ನಡಿಗೆ ಜಾಥಾ ಪ್ರಜ್ಞಾವಂತರು, ಪರಿಸರ ಪ್ರೇಮಿಗಳು, ವಿವಿಧ ಸಂಘಟನೆಗಳು, ಹೋರಾಟಗಾರರಿಂದ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಕಾಲ್ನಡಿಗೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೈಸೂರಿಗೆ ಒಂದು ದೊಡ್ಡ ಸಮಸ್ಯೆ ಆಗಿರೋದು ಅಂದರೆ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ ಒಂದು ಸ್ವಾಭಾವಿಕವಾದ ಪಾರಂಪರಿಕ ಪ್ರದೇಶ. ಇಲ್ಲಿ ಜೀವ ವೈವಿಧ್ಯಮಯವಾದಂತಹ ಎಲ್ಲ ಪರಂಪರೆಯೂ ಇಲ್ಲಿದೆ. ಅಂದರೆ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಆಮೇಲೆ ಕಲ್ಚರಲ್ಲಿ ಎರಡು ಥರ ಇದೆ, ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ಅಂದರೆ ಸ್ಪರ್ಶಕ್ಕೆ ನಿಲುಕುವ, ಸ್ಪರ್ಶಕ್ಕೆ ನಿಲುಕದೇ ಇರುವ ಪರಂಪರೆ